ಸಹಜವಾಗಿ ಅಂದರೆ ಆರಂಭದಲ್ಲಿ ನಟಿಯಾಗುವಂತಹ ಕನಸು ಶುರುವಾಯಿತು. ಅದಾದ ನಂತರ ನಿರ್ಮಾಣದ ಹಂತಕ್ಕೆ ನೀವು ಕೂಡ ಕೈ ಹಾಕಿದ್ರಿ. ಸಿನಿಮಾದ ಎಲ್ಲ ವಿಭಾಗಗಳಲ್ಲಿ ಬಗ್ಗೆ ಆಸಕ್ತಿ ವಹಿಸಿರುವಂಥದ್ದು. ಇದೆಲ್ಲವನ್ನು ಕೂಡ ನೋಡ್ತಾ ಹೋದಾಗ ನಿಮ್ಗೆ ಯಾವ ಹಂತದಲ್ಲಿ ಮೇಡಮ್, ಅಂದರೆ ನಾನು ಇನ್ನೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥದ್ದೊಂದು ಮಾಡಬೇಕು, ಇಂಥದ್ದೊಂದು ಪಾತ್ರಗಳನ್ನು ಮಾಡಬೇಕು ಅಂತ ಅನಿಸಿ ಉಳಿದಿರುವಂಥದ್ದು ಆಲೋಚನೆಗಳು? ನನಗೆ ನಾನು ಮುಂಚೆಯಿಂದ ಹೇಳ್ತಾ ಬರ್ತಾ ಇದ್ದೀನಲ್ಲ, ಡಾನ್ಸ್ ನನಗೆ ಇವಾಗ ನೋಡಿ ಆ್ಯಕ್ಟಿಂಗಿಗೆ ನನಗೆ ಒಳ್ಳೆ ಸಿನಿಮಾ ಸಿಕ್ಕಿದೆ ಈಗ. ಇದು ಒಂದು ನಾನು ಅಷ್ಟು ನನ್ನ ಲೀಸ್ಟಲ್ಲಿರೋದು ಒಂದು ನಾನು ಅಂದ್ಕೊಳ್ದಿರ ನಾನು ಮಾಡ್ತಾ ಇರೋ ಸಿನಿಮಾ ಇದು. ಸೊ ಇನ್ನೊಂದು ನನಗೆ ಡಾನ್ಸ್ ಅಂದರೆ ಸಿನಿಮಾ ಕಂಪ್ಲೀಟ್ ಡಾನ್ಸ್ ಇಲ್ಲದೆ ಇದ್ರೂ ಒಂದು ಸಾಂಗ್ ಆದರೂ ಚೆನ್ನಾಗಿ ಒಂದು ಸ್ವಲ್ಪ ಸ್ಟೆಪ್ ಹಾಕೋವಂಥದ್ದು ಒಂದು ಇರಬೇಕು. ಅದಾದಮೇಲೆ ನೀವು ಹೇಳ್ದಾಗೆ ನಾನು ಹುಚ್ಚಿ ಪಾತ್ರ ಇನ್ನೂ ಮಾಡಿಲ್ಲ. ಸೊ ಆ ಥರ ಮತ್ತು ನನಗೆ ತುಂಬ ಇಷ್ಟ ಆದಂಥ ಸಿನಿಮಾ, ನನಗೆ ಮತ್ತೆ ಇಂಡಸ್ಟ್ರಿಗೆ ವಾಪಸ್ ಬರಬೇಕು ಅಂತ ಅನಿಸಿದ್ದು ಎಲ್ಲಿ ಅಂದರೆ ಹೇಳ್ತೀನಿ ಕೇಳಿ. ನಾನು ನಮ್ಮ ಮನೆಯಲ್ಲಿ ಒಂದು ಮೂವಿ ನೋಡ್ತಾ ಇದ್ದೆ, ಅನುಷ್ಕಾ ಶೆಟ್ಟಿ ಅವ್ರದ್ದು. ಅವರು ಸಹ ನಮ್ಮ ಮಂಗಳೂರವರು. ಸೊ ಅವ್ರದ್ದು ಸಿನಿಮಾ ಅರುಂಧತಿ ಅಂತ ಒಂದು ಸಿನಿಮಾ ತೆಲುಗಲ್ಲಿ. ಆ ಸಿನಿಮಾ ನೋಡ್ತಾ ಇದ್ದೆ. ಆ ಸಿನಿಮಾ ನೋಡುವಾಗ ನನಗೆ ತುಂಬ ನಾನು ಇಂಡಸ್ಟ್ರಿನ ಮಿಸ್ ಮಾಡಿಕೊಂಡೆ. ಇಲ್ಲ, ನಾನು ಸಿನಿಮಾ ಮಾಡಬೇಕು, ಈ ಥರ ಪಾತ್ರ ನನಗೆ ಬೇಕು, ಆ ಥರ ಸಿನಿಮಾ ಮಾಡಬೇಕಂತ ತುಂಬ ಆಸೆ ಇದೆ ನನಗೆ. ಅರುಂಧತಿ ಥರ ಸಿನಿಮಾ ಅದೊಂದು ನನ್ನ ಲೀಸ್ಟಲ್ಲಿ. ಸೊ ಅವಾಗ ನನಗೆ ಇಲ್ಲ, ನಾನು ಸಿನಿಮಾ ಮಾಡ್ತೀನಿ ಅಂತ ಮತ್ತೆ ಏನು ನಿರ್ಧಾರ ತಗೊಂಡೆ. ಈಗ ಸಹಜವಾಗಿ ಒಂದು ಹಂತಕ್ಕೆ ಜರ್ನಿ ಶುರುವಾದಾಗ ಮತ್ತು ಒಂದು ಹಂತಕ್ಕೆ ಬಂದಾಗ ಈ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಮಾಡುವಂಥದ್ದು ಮೇಡಮ್, ಅದೊಂದು ದೊಡ್ಡ ಪ್ಲ್ಯಾನ್ ಕೂಡ ಆಗಿರುತ್ತೆ ಮತ್ತು ಚಾಲೆಂಜ್ ಕೂಡ ಆಗಿರುತ್ತೆ. ನಿಮಗೆ ಈ ಮಹಿಳಾ ಪ್ರಧಾನ ಸಿನಿಮಾಗಳ ಬಗ್ಗೆ ಇರುವಂಥ ಒಪಿನಿಯನ್ ಹೆಂಗೆ, ನೀವು ಅದನ್ನು ತಗೊಳ್ಳುವಂಥ ರೀತಿ ಹೆಂಗೆ ಅನ್ನೋಂಥದ್ದು? ಅಂದರೆ ನಾನು ಏನು ಹೇಳೋದು ಗೊತ್ತಾ, ಬರೀ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕಂತ ಅಲ್ಲ, ನನಗೆ ಎಲ್ಲ ರೀತಿಯಾದಂಥ ಸಿನಿಮಾ ಮಾಡಬೇಕು. ನನಗೆ ಇದೇ ಥರ ಸಿನಿಮಾ ಲೈಕ್ ಮಾಡ್ತೀನಿ, ಇದೇ ಥರ ಅಂತ ಅಲ್ಲ. ನನಗೆ ಗ್ಲಾಮರ್ ಬೇಕು, ಈ ಥರ ಕ್ಯಾರೆಕ್ಟರ್ಸ್ ಬೇಕು, ಹುಚ್ಚಿ ಪಾತ್ರ ಬೇಕು, ಡಾನ್ಸ್ ಇರಬೇಕು. ಅಂದರೆ ಕಂಪ್ಲೀಟ್ ನನಗೆ ಸಿನಿಮಾ ಅಂದಮೇಲೆ ಎಲ್ಲ ಥರ ನನ್ನ ಲೈಫ್ ಅಂದರೆ ಎಲ್ಲಿವರೆಗೂ ನಾನೊಂದು ನಾಯಕಿಯಾಗಿ ಅಭಿನಯಿಸೋಕ್ಕಾಗುತ್ತೋ ಅಲ್ಲಿವರೆಗೂ ನಾನು ಯಾವ್ಯಾವ ಪಾತ್ರಗಳಿದೆ ಆ ಥರ ಎಲ್ಲ ಪಾತ್ರಗಳು ಮಾಡಬೇಕು ಅನ್ನೋದು ಒಂದು ಆಸೆ. ಎಲ್ಲ ಥರ ಸಿನಿಮಾ ನಾನು ಲೈಕ್ ಮಾಡ್ತೀನಿ. ಆ್ಯಕ್ಷನ್ ಇಷ್ಟ ನನಗೆ. ಇನ್ನೊಂದು, ಈ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನಾನು ಆ್ಯಕ್ಷನ್ ಮಾಡಿದ್ದೀನಿ. ಸೊ ನನಗೆ ರವಿವರ್ಮ ಮಾಸ್ಟರ್ ನನ್ನ ಹತ್ರ ಆ್ಯಕ್ಷನ್ ಮಾಡಿಸಿದ್ದಾರೆ. ಸೊ ಅದು ಬೇರೆ, ಆ ಸ್ಮಶಾನದಲ್ಲಿ ಆ ಥರ ಅಷ್ಟು ವೆಯ್ಟ್ ನಮ್ಮ ತಲೆಗೆ ಹಾಕಿದ್ವಲ್ಲ ಆ ವಿಗ್, ಅದೊಂದು 10 kg ಇತ್ತ ಅಂತ. ಸೊ ತುಂಬ ಕಷ್ಟ ಆಗೋದು. ಸೊ ಆ ಒಂದು ಗೆಟಪ್ ನಮ್ಮ ಮೈ ಮೇಲೆ ಬಿದ್ದಾಗ ಏನೋ ಒಂದು ಎನರ್ಜಿ ಹಿಂಗೆ ಆಗ್ತಾಯಿದ್ದೆ. ನಾನು ಮೇಕಪ್ ಮಾಡೋ ಟೈಮಲ್ಲಿ ಒಂದು 4-5 hours ಟೈಮ್ ತಗೋತಾ ಇದ್ರು ಮೇಕಪ್ಗೆ. ಫುಲ್ ಹಿಂಗೆ ಕುತ್ಕೊಂಡು ಬಿಡ್ತಿದ್ದೆ, ಆಗ್ತಾ ಇರಲಿಲ್ಲ ಕುತ್ಕೊಳ್ಳೋಕಂದ್ರೆ ಅಷ್ಟು ಆ ವಿಭೂತಿ ಇದನ್ನೆಲ್ಲ ಹಚ್ಚಿ ಮುಖಕ್ಕೆ ಒಂಥರ ಫುಲ್ ಡಲ್ ಆಗೋಗ್ಬಿಡ್ತಾ ಇದ್ವಿ. ಸೊ ಅದೊಂದು ಮೇಕಪ್ ಹಿಂಗೆ ಬಂದಿದ್ದ ತಕ್ಷಣ, ಕೆಳಗಡೆ ಇಳ್ದಿದ ತಕ್ಷಣ ಅದು ಏನು ಎನರ್ಜಿನೋ ಗೊತ್ತಿಲ್ಲ, ಹಿಂಗೆ ಆಗೋಗ್ಬಿಡ್ತಾ ಇದ್ವಿ. ಎಲ್ಲ ಡೈರೆಕ್ಟರ್ ಮುಖ ಎಲ್ಲ ಟೀಮ್ ಅಲ್ಲಿರೋರ ಫೇಸ್ ನೋಡುವಾಗ ಏನೋ ಒಂದು ಕಾನ್ಫಿಡೆಂಟ್, ಚೆನ್ನಾಗಿ ಮಾಡಬೇಕು ಅಂತ. ಸೊ ಅದೊಂದು ಇದರಲ್ಲಿ ವಿಶೇಷ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ರಿ. ಆಕ್ಷನ್ ಸೀಕ್ವೆನ್ಸ್ ಕೂಡ ಮಾಡಿರುವಂಥದ್ದು ಸ್ಮಶಾನದಲ್ಲಿ ಶೂಟ್ ಮಾಡಿರೋದು. ಈ ಸ್ಮಶಾನದಲ್ಲಿ ಶೂಟ್ ಮಾಡುವಂಥ ಟೈಮಲ್ಲಿ ತುಂಬ ದೊಡ್ಡ ಚಾಲೆಂಜಸ್ ಇತ್ತು ಮತ್ತು ತುಂಬ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡಿದ್ರಿ, ಅದನ್ನ ಹೇಳ್ತಾ ಇದ್ರಿ ಮೇಡಮ್. ಏನಾಗಿತ್ತು ರಾಧಿಕಾ ಮೇಡಮ್ ಅವಾಗ ಅಂತ? ಅಂದರೆ ನಾವು ಈ ಆ್ಯಕ್ಷನ್ ಇದಕ್ಕೆ ಅಂದ್ಬಿಟ್ಟು ನಾನು ಫೈಟ್ ಅಂದರೆ ಕಲಿಬೇಕು, ಸ್ವಲ್ಪ ಪ್ರಿಪ್ರೇಷನ್ ಬೇಕಲ್ಲ. ಸೊ ಪ್ರಿಪ್ರೇಷನ್ ಅಂತ ಮಾಡೋ ಟೈಮಲ್ಲಿ ಸ್ವಲ್ಪ ನನಗೆ ಬ್ಯಾಕ್ ಫ್ಲಿಪ್ ಮಾಡೋಕ್ಕೆ ಹೋದೆ. ಓಕೆ. ಆ್ಯಕ್ಚುಲಿ ಅದನ್ನೆಲ್ಲ ನಮ್ಮ ಮಾಸ್ಟರ್ ಹೇಳಿರಲಿಲ್ಲ, ಅವ್ರು ಜಸ್ಟ್ ಹೇಳಿದ್ದು ಅದೊಂದು ಸ್ಟೈಲ್ ಕಲೀರಿ ಅಂತ. ನಂದು ಸ್ವಲ್ಪ ಎಕ್ಸ್ಟ್ರಾ, ನಾನು ಸ್ವಲ್ಪ ಯಾವಾಗಲೂ ಹಾಗೇನೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀನಿ. ಸೊ ಆ ಎಕ್ಸ್ಟ್ರಾ ಮಾಡಿ ಅದ್ರ ಮಾಸ್ಟರ್ ಯಾರು ಅಸಿಸ್ಟೆಂಟ್ಗಳು ಇಲ್ಲದೆ ಇರೋ ಟೈಮಲ್ಲಿ ಅಂದರೆ ಬ್ಯಾಕ್ ಫ್ಲಿಪ್ ಮಾಡಿದೆ. ಸೊ ಯಾರು ಹಿಡಿಯೋಕ್ಕಿರ್ಲಿಲ್ವಲ್ಲ, ಡಮ್ ಅಂತ ಬಿದ್ದೋದೆ ಅದಕ್ಕೆ. ಸೊ ಆ ಥರ ಒಂದು ಪ್ರಾಬ್ಲಮ್ ಆಯಿತು. ಸ್ಮಶಾನದಲ್ಲೂ ಅಷ್ಟೇ, ಅಲ್ಲೊಂದು ಸಲ ಬಿದ್ದು ಒಂದು ಸಲ ಪ್ರಾಬ್ಲಮ್ ಆಯಿತು. ಸೊ ಹೀಗೆ ಮಳೆ, ಡೈರೆಕ್ಟ್ ಮೈ ಹುಷಾರಿಲ್ದಿರ, ಸೊ ಈ ಥರ ಒಂದೊಂದೇ ರೀಸನ್ಗಳಿಂದ ಸ್ವಲ್ಪ. ಆಮೇಲೆ ನಮ್ಮ ತಂದೆ ತೀರೋದ್ರು. ಸೊ ಆ ತಂದೆ ತೀರೋದ್ಮೇಲೆ ಅವ್ರಿಗೆ ಭಾಳ ಇಷ್ಟವಾದಂಥ ಸಿನಿಮಾ ಇದು. ಅವರು ಹೇಳ್ತಾಯಿದ್ರು, ನನ್ನ ಲೈಫಲ್ಲಿ ನಾನು ಯಾವ ಸಿನಿಮಾ ನೋಡ್ತೀನೋ ಇಲ್ವೋ ನಿಂದು ಗೊತ್ತಿಲ್ಲ, ನನಗೆ ಈ ಸಿನಿಮಾವನ್ನು ನೋಡಬೇಕು ಅಂತ ತುಂಬ ಹೇಳೋರು. ಅವ್ರು ತೀರೋದ್ಮೇಲೆ ಸ್ವಲ್ಪ ಅಲ್ಲೂ ಸ್ವಲ್ಪ ಸ್ಲೋ ಆಗೋಯ್ತು ಸಿನಿಮಾ. ಸೊ ಆ ಥರ ಆಗಿ ಇದೆಲ್ಲ ವಿಘ್ನಗಳನ್ನೂ
ಕ್ರಾಸ್ ಮಾಡ್ಕೊಂಡು ಇವತ್ತು ವಿಘ್ನ ನಿವಾರಣೆ ಮಾಡಿಕೊಂಡು ಈಗ ಜನ ಇಲ್ಲಿ ನಿಂತಿದ್ದೀವಿ. ಹೇಳ್ತಾ ಇದ್ರಿ ಅಪ್ಪನಿಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಪಾತ್ರ ಸಿನಿಮಾ ಅಂತ. ನೋಡಿದ್ರಾ ಗ್ಲಿಮ್ಸ್ ಎಲ್ಲ ನೋಡಿದ್ರಾ? ಸೊ ಹೇಗೆ, ಏನು ಹೇಳಿದ್ರು, ಏನು ಯಾವ ಪಾರ್ಟನ್ನು ತುಂಬ ಇಷ್ಟಪಡ್ತಾರೆ? ಶೂಟಿಂಗ್ ಸ್ಪಾಟಿಗೆ ಬರ್ತಾ ಇದ್ರು ಯಾವಾಗಲೂ. ಅಂದರೆ ಶೂಟಿಂಗ್ ನೋಡ್ತೀನಿ, ಯಾವಾಗಲೂ ಅವರು ಕೇಳೋರಲ್ಲ ಶೂಟಿಂಗ್ ನೋಡೋಕ್ಕೆ ಬರ್ತೀನಿ ಅಂತ. ಸುಮಾರು ಸಲ ಶೂಟಿಂಗ್ ಸ್ಪಾಟಿಗೆ ಬರೋರು ನೋಡೋದಕ್ಕೆ. ಅಂದರೆ ಆ ಗೆಟಪ್ಸ್ ಹೇಗಿದೆ ಒಂಥರ ಡಿಫ್ರೆಂಟ್ ಗೆಟಪ್ ಅಲ್ಲ, ಖಂಡಿತ. ಸೊ ನೋಡೋಕ್ಕೆ ಬರೋರು. ಬಟ್ ಕೊನೆಗೆ ಅವ್ರಿಗೆ ಸಿನಿಮಾ ನೋಡೋ ಚಾನ್ಸ್ ಇರಲಿಲ್ಲ.